ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಿಎಂಗಳ ಸಭೆಯಲ್ಲಿ ಪಿಎಂ ಮುಂದೆ ಡಿಮ್ಯಾಂಡ್ ಇಡಲಾಗಿದೆ. ಸಭೆಯಲ್ಲಿ ಸಿಎಂ ಬಿಎಸ್ವೈ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಳಿ ಸಾಕಷ್ಟು ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರಂತೆ. ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಸಮಸ್ಯೆಗಳು, ಹಾಗೆ ಅದಕ್ಕೆ ಪರಿಹಾರ ಅಂದ್ರೆ ಕೇಂದ್ರ ಸರ್ಕಾರನೇ ಸೂಚಿಸಬೇಕಾಗಿರುವಂಥದ್ದು, ಅದಕ್ಕೆ ಅವರೇ ಇಲ್ಲಿ ಪ್ರಮುಖವಾಗಿ ಸ್ಪಂದಿಸಬೇಕಾಗಿರುವಂಥದ್ದು. ಕರುನಾಡ ಬೇಡಿಕೆಯನ್ನ ಈಡೇರಿಸ್ತಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು? ಅದಕ್ಕೆ ತುಂಬಾ ಕಾಲಾವಕಾಶವನ್ನ ತಗೊಳ್ಳಂಗಿಲ್ಲ, ಬೇಗ ಕೂಡ ಈಡೇರಿಸಬೇಕಾಗಿದೆ. ಯಾಕಂದ್ರೆ ಇವತ್ತು 10 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ಕರೆಯಲಾಗಿತ್ತು. ಆ 10 ರಾಜ್ಯಗಳ ಮುಖ್ಯಮಂತ್ರಿಗಳು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚಾಗಿ ಕೊರೋನಾ ಬರ್ತಾ ಇರುವಂತ ಪ್ರಕರಣಗಳು ಬರ್ತಾ ಇರುವಂತ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ರು. ಸಂದರ್ಭದಲ್ಲಿ ಸಾಕಷ್ಟು ಡಿಮ್ಯಾಂಡ್ ಅಂದ್ರೆ ಈಗಿರುವಂತ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕಾಗಿದೆ ಅಂತ ಯಡಿಯೂರಪ್ಪನವರು ಕೇಳ್ಕೊಂಡಿರುವಂಥದ್ದು. ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ, ಆಕ್ಸಿಜನ್ ಕೊರತೆ ಉಂಟಾಗಿರುವಂಥದ್ದು, ವೆಂಟಿಲೇಟರ್ ಕೊರತೆ ಉಂಟಾಗಿರುವಂಥದ್ದು. ಈ ಬೇಡಿಕೆಗಳನ್ನು ಈಡೇರಿಸಿ ಮತ್ತು ಒಂದ್ ಕಡೆ ರಾಜ್ಯಕ್ಕೆ 1 ಕೋಟಿ ಲಸಿಕೆ ಕೂಡ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಕೇಳ್ಕೊಂಡಿದ್ದಾರೆ. ಮತ್ತು ಒಂದ್ ಕಡೆ ಈಗ ಆಲ್ರೆಡಿ ಯಡಿಯೂರಪ್ಪನವರು 400 ಕೋಟಿಯನ್ನ ಕೊಟ್ಟಿದ್ದಾರೆ 1 ಕೋಟಿ ಲಸಿಕೆಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ. 18 ವರ್ಷ ಮೇಲ್ಪಟ್ಟ 44 ವರ್ಷದ ಒಳಗಿನವರಿಗೆ ಅಂದ್ರೆ ಲಸಿಕೆಯನ್ನ ಕೊಡುವಂತ ನಿಟ್ಟಿನಲ್ಲಿ. ಸೊ ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಅಂತೂ ಚರ್ಚೆ ಆಯಿತು. ಯಾವ್ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಯಡಿಯೂರಪ್ಪನವರು ಮಾಹಿತಿಯನ್ನ ಮುಂದಿಡ್ತಾ ಹೋದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಳಿ. ಮತ್ತು ಒಂದ್ ಕಡೆ ಮಾಹಿತಿಯನ್ನ ನೀಡೋದ್ರ ಜೊತೆಗೆ ಸಲಹೆಯನ್ನು ಕೂಡ ಪಡ್ಕೊಂಡ್ರು. ಇನ್ನು ಒಂದ್ ಕಡೆ ಬೇಡಿಕೆಗಳನ್ನ ಕೂಡ ಯಡಿಯೂರಪ್ಪನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಂದೆ ಕೇಳ್ಕೊಂಡ್ರು. ಸೊ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಕಾದ್ ನೋಡ್ಬೇಕು, ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ. ಆಕ್ಸಿಜನ್ ಉತ್ಪಾದಕರ ಜೊತೆ ಮೋದಿ ಸಭೆಯನ್ನ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಸದ್ಯ ಆಕ್ಸಿಜನ್ ಕೊರತೆಯ ಸಮಸ್ಯೆ ಇದೆ, ಹೀಗಾಗಿ ಆಕ್ಸಿಜನ್ ಉತ್ಪಾದನೆ ಸಾಗಾಟದ ಚರ್ಚೆ ಆಗ್ತಾ ಇದೆ. ಆಕ್ಸಿಜನ್ ಕೊರತೆ ಬಗ್ಗೆ ಎಲ್ಲ ಸಿಎಂಗಳಿಂದಲೂ ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಆಯ್ತು. ಈಗ ಆಲ್ರೆಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಈಗ ಆಲ್ರೆಡಿ ಆಕ್ಸಿಜನ್ ಉತ್ಪಾದಕರ ಜೊತೆ ಸಭೆಯನ್ನ ಮಾಡಲಾಗ್ತಾ ಇರುವಂಥದ್ದು. ನಿತ್ಯ 7127 ಟನ್ ಅಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. 50,000 ಮೆಟ್ರಿಕ್ ಟನ್ ಆಮದಿಗೆ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ಈಗ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರುವಂಥದ್ದು 7,000ಕ್ಕೂ ಹೆಚ್ಚಿನ ಟನ್ ಉತ್ಪಾದನೆ ಆಗ್ತಾ ಇದೆ. ಸೋಂಕಿತನಿಗೆ ನಿಮಿಷಕ್ಕೆ 4 ಲೀಟರ್ ಬೇಕಂತೆ ಆಕ್ಸಿಜನ್ ಅನ್ನುವಂಥದ್ದು. ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಈ ICU ಸಮಸ್ಯೆ, ಆಕ್ಸಿಜನ್ ಕೊರತೆ ಅಂತೂ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ ದೇಶದಾದ್ಯಂತ. ಅದನ್ನ ಒಂದು ಪೂರೈಕೆಯನ್ನ ಮಾಡುವಂತ ನಿಟ್ಟಿನಲ್ಲಿ, ಕೊರತೆಯನ್ನ ನೀಗಿಸುವಂತ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಸೊ ಹೀಗಾಗಿನೇ ಇವತ್ತು ಸಾಕಷ್ಟು ಪ್ರಮುಖ ಸಭೆಗಳನ್ನ ಕರೆಯಲಾಗಿತ್ತು. ಮೊದಲನೇದಾಗಿ ಉನ್ನತ ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆಯಲಾಗಿತ್ತು. ಇಂಟರ್ನಲ್ ಮೀಟಿಂಗ್ ಅನ್ನ ಕರೆದಿದ್ರು ಪ್ರಧಾನಮಂತ್ರಿ. ಅದಾದ್ಮೇಲೆ 10 ಗಂಟೆಗೆ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನ ನಡೆಸಿದ್ರು. 12ವರೆಗೆ ಈಗ ಆಲ್ರೆಡಿ ಶುರುವಾಗಿದೆ. ಆಕ್ಸಿಜನ್ ಉತ್ಪಾದಕರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟು ಬೇಡಿಕೆ ಇದೆ ನಮ್ಮ ದೇಶದಲ್ಲಿ, ಯಾವ ರೀತಿಯಾಗಿ ಆಕ್ಸಿಜನ್ ಉತ್ಪಾದನೆ ಆಗ್ತದೆ, ಎಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇರುವಂಥದ್ದು, ಎಷ್ಟರ ಮಟ್ಟಿಗೆ ನಾವು ಈಗ ಆಕ್ಸಿಜನ್ ಅನ್ನ ಪೂರೈಕೆ ಮಾಡಬೇಕಾಗಿದೆ, ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕು, ಯಾವ ರೀತಿಯಾಗಿ ಸರಬರಾಜನ್ನ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಡೀತಾ ಇರುವಂಥದ್ದು. ಇದಾದ್ಮೇಲೆ ದೇಶವನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರ, ಕಾದು ನೋಡಬೇಕು. ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ನಮ್ಮ ಪ್ರತಿನಿಧಿಗಳು ಹೇಳ್ತಾ ಇದ್ರು ಮಾತನಾಡುವಂಥ ಚಾನ್ಸಸ್ ಇದೆ ಅಂತ. ಕಾದು ನೋಡಬೇಕು. ಮೇನ್ಲಿ ಭಾರತದಲ್ಲಿ ಕೃತಕ ಆಕ್ಸಿಜನ್ನ ಕೊರತೆ ಕಾಡ್ತಾ ಇದೆ. ಹಾಗಾದ್ರೆ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಕೊರೋನಾ ರೋಗಿಗಳಿಗೆ ಎಷ್ಟು ಕೊರತೆ ಇದೆ ಆಕ್ಸಿಜನ್ ಅನ್ನುವಂಥ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಈಗ ಭಾರತದಲ್ಲಿ ಕೃತಕ ಆಕ್ಸಿಜನ್ ಕೊರತೆ ಇರುವಂಥದ್ದು, ದೇಶದಲ್ಲಿ ಎಷ್ಟು ಉತ್ಪಾದನೆ ಆಗ್ತಾ ಇದೆ, ಓವರ್ ಆಗಿ ಎಲ್ಲ ರಾಜ್ಯದಲ್ಲಿ ಇರುವಂಥ ಕಾರ್ಖಾನೆಗಳನ್ನ ನಾವು ಗಮನಿಸಿ ಟೋಟಲ್ ಆಗಿ ಎಷ್ಟು ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತಾ ಇದ್ದೀನಿ. ಎಷ್ಟು ಕೊರತೆ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ, ನಿಮ್ಮ ಮುಂದೆ ಇಡ್ತೀವಿ. ಯಾಕೆಂದ್ರೆ ಪ್ರತಿದಿನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಆಕ್ಸಿಜನ್ ಕೊರತೆ, ವೆಂಟಿಲೇಟರ್ನ ಸಮಸ್ಯೆ ಕಾಡ್ತಾ ಇದೆ ಅಂತ.
ಹಾಗಾದ್ರೆ ನಿಜಕ್ಕೂ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಬೇಕಲ್ಲ. ಅದ್ರ ಬಗ್ಗೆ ಕ್ಲಾರಿಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ದಿನಕ್ಕೆ 50,000 ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಾ ಇದೆಯಂತೆ. ಇಂಡಸ್ಟ್ರಿಯಲ್ ಆಮ್ಲಜನಕದ ಉತ್ಪಾದನೆ ಸೇರಿದಂತೆ ಇನ್ನು ದಿನದ ಅಗತ್ಯಕ್ಕಿಂತ ಹೆಚ್ಚಿನ ಉತ್ಪಾದನೆ ಆಗಬೇಕಾಗಿರುವಂಥದ್ದು. ದೇಶದಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಮಾಹಿತಿಯನ್ನ ನೀಡಲಾಗಿದೆ. 200 ಕೋಟಿಯನ್ನ ಖರ್ಚು ಮಾಡಲಾಗ್ತಾ ಇದೆಯಂತೆ. ಕಳೆದ ವರ್ಷ 200 ಕೋಟಿ ಖರ್ಚು ಮಾಡಲಾಗಿತ್ತಂತೆ. PSA ಘಟಕಗಳಿಗೆ ಟೆಂಡರ್ ಅನ್ನ ನೀಡಲಾಗಿತ್ತು. PSA ಕೃತಕ ಆಮ್ಲಜನಕ ಉತ್ಪಾದನಾ ಘಟಕ, ಅದು 162 ಘಟಕಗಳ ಮೇಲೆ ಬಂಡವಾಳವನ್ನ ಕೂಡ ಹೂಡಿಕೆ ಮಾಡಲಾಗಿದೆ. 33 ಘಟಕಗಳಲ್ಲಿ ಆಮ್ಲಜನಕ ಉತ್ಪಾದನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಏಪ್ರಿಲ್ ಒಳಗೆ 59 ಘಟಕಗಳಲ್ಲಿ ಉತ್ಪಾದನೆ ಶುರು ಆಗುತ್ತಂತೆ. ಇನ್ನು ಮೇ ಒಳಗೆ 80 ಹೊಸ ಆಮ್ಲಜನಕ ಘಟಕಗಳು ಶುರುವಾಗಲಿದ್ದಾವೆ. 32 ರಾಜ್ಯಗಳ ಜಿಲ್ಲಾಸ್ಪತ್ರೆಗಳಲ್ಲಿ ಆಕ್ಸಿಜನ್ ಅಂದ್ರೆ ಜಿಲ್ಲಾಸ್ಪತ್ರೆಗಳಿಗೆ ಆಕ್ಸಿಜನ್ ಪೂರೈಕೆ ಮಾಡಲಾಗುತ್ತಂತೆ. ಸೊ ಎಲ್ಲ ಸೇರಿ 154.19 ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಮಾಹಿತಿಯನ್ನ ನೀಡಲಾಗಿದೆ. ಆಕ್ಸಿಜನ್ ಕೊರತೆ ಬಗ್ಗೆ ರಾಷ್ಟ್ರವ್ಯಾಪಿ ಆಕ್ಸಿಜನ್ ಕೊರತೆ ಇರುವುದರಿಂದ ಅದನ್ನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅದು ವರ್ಗಾವಣೆ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಇರ್ತಕ್ಕಂಥ ಇಂಪೋರ್ಟ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಮತ್ತು ಆಕ್ಸಿಜನ್ ಕಿಂತ ಜಾಸ್ತಿ ಆಕ್ಸಿಜನ್ ಟ್ಯಾಂಕರ್ಸ್ ಕೊರತೆ ಇದೆ ಅಂತ ಹೇಳಿ ಕೂಡ ಕೇಳಿ ಬರ್ತದೆ. ಆಕ್ಸಿಜನ್ ಸಿಲಿಂಡರ್ಸ್ ಕೊರತೆ ಇದೆ ಅಂತ. ಹಾಗಾಗಿ ಅದನ್ನು ಎದುರಿಸಲು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಆಕ್ಸಿಜನ್ ಕೊರತೆ ಬಗ್ಗೆ ರಾಷ್ಟ್ರವ್ಯಾಪಿ ಆಕ್ಸಿಜನ್ ಕೊರತೆ ಇರುವುದರಿಂದ ಅದನ್ನು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅದು ವರ್ಗಾವಣೆ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಇರ್ತಕ್ಕಂಥ ಇಂಪೋರ್ಟ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಮತ್ತು ಆಕ್ಸಿಜನ್ ಕಿಂತ ಜಾಸ್ತಿ ಆಕ್ಸಿಜನ್ ಟ್ಯಾಂಕರ್ಸ್ ಕೊರತೆ ಇದೆ ಅಂತ ಹೇಳಿ ಕೂಡ ಕೇಳಿ ಬರ್ತದೆ. ಆಕ್ಸಿಜನ್ ಸಿಲಿಂಡರ್ಸ್ ಕೊರತೆ ಇದೆ ಅಂತ. ಹಾಗಾಗಿ ಅದನ್ನು ಎದುರಿಸಲು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ. ದಿನೇ ದಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಗಂಭೀರ ಪರಿಸ್ಥಿತಿ ಅಂತೂ ನಿರ್ಮಾಣವಾಗ್ತಾ ಇದೆ ಪ್ರತಿಯೊಂದು ರಾಜ್ಯದಲ್ಲೂ. ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಕರಣಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಪ್ರತಿದಿನ 25,000ಕ್ಕೂ ಹೆಚ್ಚಿನ ಪ್ರಕರಣಗಳು ಈಗ ದಾಖಲಾಗುವಂತ ಪರಿಸ್ಥಿತಿ ಇದೆ. ಈ ಟೈಮಲ್ಲಿ ಹೇಗಿರ್ಬೇಕಾಗಾದ್ರೆ ಯಾವ ಪ್ರಮಾಣದಲ್ಲಿ ಹೇಗೆ ಉಸಿರಾಡಬೇಕು, ಉಸಿರಾಟದ ಟೆಕ್ನಿಕ್ ಹೇಗಿರಬೇಕು, ಈ ರೀತಿಯಾದಂಥ ಪ್ರಶ್ನೆಗಳು ಸಾಕಷ್ಟು ಜನ ಕೇಳ್ತಾ ಇರುವಂಥದ್ದು. ಈ ವೈದ್ಯರನ್ನು ಕೂಡ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ. ಯಾಕೆಂದರೆ ಆಕ್ಸಿಜನ್ ಸಮಸ್ಯೆ, ನಾವು ಆಸ್ಪತ್ರೆಗೆ ದಾಖಲಾಗಬಾರ್ದು, ಮನೆಯಲ್ಲೇ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇನ್ಸೆಂಟಿವ್ ಸ್ಪಿರೋಮೀಟರ್ ಅನ್ನು ಬಳಸಿ ಶ್ವಾಸಕೋಶ ಹಾಳಾಗುವುದನ್ನು ತಡೀತದೆ. ಅದು ಗಾಳಿಯನ್ನು ಎಳೆದುಕೊಳ್ಳುವುದಕ್ಕೆ ಬಿಡುವುದಕ್ಕೆ ಅನುಕೂಲ ಆಗುತ್ತೆ. ಪೈಪನ್ನು ಬಾಯಲ್ಲಿ ಇಟ್ಟುಕೊಂಡು ಗಾಳಿ ಎಳೆದುಕೊಳ್ಳಿ. ಗಾಳಿ ಎಳೆದುಕೊಂಡ ಮೇಲೆ 3 ಸೆಕೆಂಡ್ ಸುಮ್ಮನಿರ್ಬೇಕಂತೆ. ಆಮೇಲೆ ಗಾಳಿಯನ್ನು ನಿಧಾನವಾಗಿ ಹೊರಬಿಡಬೇಕು. 2 ರಿಂದ 3 ಗಂಟೆಯಲ್ಲಿ 15 ಬಾರಿ ಹೀಗೇನೆ ಮಾಡಬೇಕಂತೆ. ಹೇಗೆ ಉಸಿರಾಡಬೇಕು ಅಂದ್ರೆ ನಿಧಾನವಾಗಿ ಮೂಗಿನ ಮೂಲಕ ಗಾಳಿಯನ್ನ ಸೇವಿಸಬೇಕು, ನಿಧಾನವಾಗಿ ಬಾಯಿ ಮೂಲಕ ಗಾಳಿಯನ್ನ ಹೊರಬಿಡಬೇಕಂತೆ. ಎದೆಯುಬ್ಬಿಸಿ ಉಸಿರನ್ನ ಒಳಗೆ ಎಳೆದುಕೊಳ್ಳಿ. ಉಸಿರು ಹೊರ ಬಿಡುವಂತ ಸಂದರ್ಭದಲ್ಲಿ ಎದೆಯನ್ನ ಒಳಗೆ ಎಳೆದುಕೊಳ್ಳಿ. ವ್ಯಾಯಾಮ ಮಾಡುವಾಗ ಉಸಿರಾಡುವಂತ ರೀತಿಯಲ್ಲೇ ಉಸಿರಾಡಿ. ಆಗಾಗ ಬಾಯಿ ತೆರೆದು ಉಫ್ ಉಫ್ ಎಂದು ಗಾಳಿ ಹೊರಬಿಡಬೇಡಿ. ಗಾಳಿ ಹೊರಬಿಡುವಂತ ಸಂದರ್ಭದಲ್ಲಿ ಜೋರಾದ ಶಬ್ದ ಬರಲಿ. 10 ರಿಂದ 15 ನಿಮಿಷ ಹೀಗೆ ಉಸಿರಾಟ ಇರಲಿ. ಉಸಿರು ಬಿಗಿ ಹಿಡಿದು ಸ್ವಲ್ಪ ಸೆಕೆಂಡ್ ಹಾಗೆ ಇರಿ. ಸಾಧ್ಯವಾದಷ್ಟು ಉಸಿರನ್ನ ಒಳಗೆ ಒತ್ತಿಟ್ಕೊಳ್ಳಿ. ಆರಾಮಾಗಿ ಹಾಡಿ, ಓದಿ, ಜಂಪನ್ನ ಮಾಡಿ. ಆಕ್ಸ್ಫರ್ಡ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆರೋಪ ಕೇಳಿ ಬಂದಿರುವಂತದ್ದು. ಕೊರೋನಾದಿಂದ ಮೃತಪಟ್ಟವನನ್ನ ತೆರವುಗೊಳಿಸದ ಆರೋಪ ಇದೆ. ವಾರ್ಡ್ನಲ್ಲೇ ಬಿದ್ದಿದೆಯಂತೆ ಕೊರೋನಾ ರೋಗಿಯ ಮೃತದೇಹ. ಬಿದ್ದಿತ್ತು ಬೆಳಗ್ಗೆವರೆಗೂ. ನಿನ್ನೆ ಸಂಜೆಯಿಂದ ಬೆಳಗ್ಗೆವರೆಗೂ ಕೂಡ ಆ ಮೃತದೇಹ ಅಲ್ಲೇ ಇತ್ತಂತೆ.
ನಿನ್ನೆ ಕೊರೋನಾದಿಂದ ಮೃತಪಟ್ಟಿದ್ದಂಥ ರೋಗಿ ಇತರೆ ರೋಗಿಗಳ ನಡುವೆನೆ ದೇಹವನ್ನ ಬಿಟ್ಟೋಗಿರುವಂತ ಆರೋಪ ಇದೆ. ಅಂದ್ರೆ ಆ ಖಾಸಗಿ ಆಸ್ಪತ್ರೆಯವರ ನಿರ್ಲಕ್ಷ್ಯ ಇದು. ಮೊಬೈಲ್ನಲ್ಲಿ ಸೆರೆಯಾಗಿದೆ ಆಸ್ಪತ್ರೆಯ ಅವ್ಯವಸ್ಥೆ. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆ ಮೃತದೇಹವನ್ನ ಅಲ್ಲೇ ಬಿಟ್ಟೋಗಿದ್ರೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಕೂಡ ಕರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಆ ಆಕ್ಸ್ಫರ್ಡ್ ಆಸ್ಪತ್ರೆಯವರಿಗೆ ನಮಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಕ್ಲಾರಿಟಿ ತಗೊಂಡು ಕೊಡ್ತೀವಿ ಅಂತ ಆನ್ಸರ್ ಅನ್ನ ಮಾಡ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಬೇಜವಾಬ್ದಾರಿಯಿಂದ ಅಲ್ಲಿ ನೋಡ್ಕೊಳ್ತಾ ಇದ್ದಾರೆ ರೋಗಿಗಳನ್ನ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಇನ್ನು ಪಾಪ ಅಲ್ಲಿದ್ದಂಥ ರೋಗಿಗಳ ಮನಸ್ಥಿತಿ ಹೇಗಾಗಿತ್ತೋ ಏನೋ ಗೊತ್ತಿಲ್ಲ. ಮೊದಲೇ ಕೊರೋನಾ ಅನ್ನುವಂಥ ಆತಂಕ, ಅದರ ಜೊತೆಗೆ ಈ ಮೃತದೇಹದ ನಡುವೆ ಒಂದು ನೈಟ್ ಕಳೆದಿದ್ದಾರೆ ಅಂದರೆ ಲೆಕ್ಕ ಹಾಕಿ ಯಾರಿಗೂ ನಿದ್ದೆ ಅಂತೂ ಬಂದಿರೋದಿಲ್ಲ. ಆದರೆ ಆ ರೋಗಿಯೊಬ್ಬ, ಅಂದರೆ ಆ ಒಂದು ವಾರ್ಡ್ನ ಒಳಗಡೆ ಇದ್ದಂಥ ರೋಗಿಯೊಬ್ಬ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ವಿಡಿಯೋವನ್ನು ಮಾಡಿರುವಂಥದ್ದು ಇದು. ಸರಿ ಆಗ್ತದೆ. ಕೊರೋನಾ ಜನಸಾಮಾನ್ಯರಿಗೆ ಒಂದು, ಹಾಗೆ ರಾಜಕಾರಣಿಗಳಿಗೆ ಒಂದು ರೂಲ್ಸಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಕೊರೋನಾ ನಿಯಮ ಅಂತ ಮಾಡಿದೆ ರಾಜ್ಯ ಸರ್ಕಾರ. ಆ ನಿಯಮಗಳನ್ನ ಒಬ್ಬ ಸಚಿವ ಉಲ್ಲಂಘನೆ ಮಾಡ್ತಾನೆ ಇದ್ದಾರೆ. ಇದೇನು ಫಸ್ಟ್ ಟೈಮ್ ಅಲ್ಲ. ಮೊದಲ ಅಲೆಯ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಉಲ್ಲಂಘನೆಯನ್ನ ಮಾಡಿದ್ರು ರಾಮುಲು ಅವರು. ಈಗ ಮತ್ತೆ ಅದೇ ರಾಗ ಅದೇ ಹಾಡು ಅವರು ನಾವೇನ್ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬ ಪಕ್ಷದವರು ಕೂಡ ನಾಯಕರುಗಳು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಕೋವಿಡ್ ರೂಲ್ಸ್ಗೆ ಕಿಮ್ಮತ್ತೇ ಇಲ್ಲ. ಅಲ್ಲಿರುವಂತ ಜಿಲ್ಲಾಧಿಕಾರಿಗಳು, SP ಗಳು ಅದೇನ್ ಮಾಡ್ತಾ ಇದ್ದಾರೋ. ಏಕೆಂದ್ರೆ ಬಡಪಾಯಿಗಳ ಮೇಲೆ ಇವರ ಅಧಿಕಾರವನ್ನ, ಇವ್ರ ದರ್ಪವನ್ನ ತೋರ್ಸಕ್ ಹೋಗ್ತಾರೆ. ಆದ್ರೆ ಇಂಥವ್ರ ಮೇಲೆ ಮಾತ್ರ, ಇಂಥ ಒಂದು ರ್ಯಾಲಿಗಳಿಗೆ ಮಾತ್ರ ಬ್ರೇಕ್ ಅನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಮದುವೆಗೇನೆ 50 ಜನ ಮಾತ್ರ ಸೇರ್ಬೇಕು ಅಂತಾರೆ. ಆದ್ರೆ ಇಲ್ಲಿ ರ್ಯಾಲಿ ಮಾಡಂಗಿಲ್ಲ. ಹಂಗಿದ್ರು ಕೂಡ 100 ಜನನ್ನ ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ. ಈ ಮಾನ್ಯ ಸಚಿವ ಶ್ರೀರಾಮುಲುಗೆ ಅದೇನು ಹೇಳಬೇಕು ಏನೋ ಗೊತ್ತಿಲ್ಲ. ಬಳ್ಳಾರಿ ಮಹಾನಗರ ಪಾಲಿಕೆ ಚುನಾವಣೆಯ ಹಿನ್ನೆಲೆಯಲ್ಲಿ 100 ಜನರ ಜೊತೆ ಸೇರ್ಕೊಂಡು ಮನೆ ಮನೆಗೆ ಕೊರೋನಾವನ್ನ ಅಂಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಾನ್ಯ ಸಚಿವ ಶ್ರೀರಾಮುಲು. ಈ ಹಿಂದೆ 2 ಬಾರಿ ಆರೋಗ್ಯ ಸಚಿವರಾಗಿದ್ದಂಥವರು. ಇವರು ಬೇರೆಯವರ ಆರೋಗ್ಯವನ್ನ ಕೆಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೂ ಒಂದ್ಸಲಿ ಕೊರೋನಾ ಬಂದಿತ್ತು. ಸ್ವಲ್ಪ ಅದ್ರ ಬಗ್ಗೆನಾದ್ರೂ ಗೊತ್ತಾಗದ್ ಬೇಡವಾ? ಓಕೆ, ಕೊರೋನಾ ಯಾವ ರೀತಿಯಾದಂಥ ಗಂಭೀರ ಪರಿಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆನಾದ್ರೂ ಸ್ವಲ್ಪನಾದ್ರೂ ಮಾಹಿತಿನಾದ್ರೂ ತಿಳ್ಕೊಳ್ಳೋದು ಬೇಡವಾ ಈ ವ್ಯಕ್ತಿ, ಈ ಸಚಿವ? 940 ಕೇಸ್ ದಾಖಲಾಗಿದೆ ಬಳ್ಳಾರಿಯಲ್ಲಿ. ಹಿಂಗಿತ್ಕೊಂಡು ಕೂಡ ಆ ಬಳ್ಳಾರಿ ಜನರಿಗೆ, ಆ ಸಿಟಿ ಜನರಿಗೆ ಪ್ರತಿಯೊಂದು ಮನೆಗೂ ಕೂಡ ಕೊರೋನಾವನ್ನ ಅಂಟಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ 2 ರಾಷ್ಟ್ರೀಯ ಪಕ್ಷದ ನಾಯಕರುಗಳು. ಬರೀ ಇವತ್ತು ಮಾತ್ರ ಅಲ್ಲ ಮಾಡ್ತಿರೋದು ಇವರು. ಕಳೆದ ಹತ್ತತ್ರ ಒಂದು 5-6 ದಿನದಿಂದಲೂ ಕೂಡ ಹಿಂಗೆ ಹಾಕೊಂಡು ಓಡಾಡ್ತಿರುವಂಥದ್ದು. ಇದೇ ರೀತಿಯಾಗಿ ಜನರನ್ನ ಕಟ್ಕೊಂಡು ಓಡಾಡ್ತಿದ್ದಾರೆ. ಅದನ್ನು ಬೇರೆ ಫೇಸ್ಬುಕ್ ಅಲ್ಲಿ ಹಾಕೊಳ್ತಾರೆ. ನಾನು ಇವತ್ತು ಇಲ್ಲೆಲ್ಲ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದೀನಿ, 8 ಗಂಟೆಗೆ ಇಲ್ಲಿ ಹೋಗ್ತೀನಿ, 9 ಗಂಟೆಗೆ ಇಲ್ಲಿ ಹೋಗ್ತೀನಿ, ಬನ್ನಿ ನನ್ನ ಪ್ರಚಾರಕ್ಕೆ ಅಂತ ಬೇರೆ ಫೇಸ್ಬುಕ್ ಅಲ್ಲೆಲ್ಲ ಪೋಸ್ಟ್ ಮಾಡ್ಕೊಳ್ತಾರೆ. ಈ ಶ್ರೀರಾಮುಲು ಅಂದ್ರೆ ಏನ್ ಹೇಳ್ಬೇಕು ಗೊತ್ತಿಲ್ಲ, ತಲೆಯಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ ಶ್ರೀರಾಮುಲು ಅವ್ರಿಗೆ. ಯಾಕೆಂದ್ರೆ ಮುಖ್ಯಮಂತ್ರಿಗಳು ಮತ್ತು ಒಂದ್ ಕಡೆ ಆರೋಗ್ಯ ಸಚಿವರು ಮನವಿ ಮಾಡ್ಕೊಳ್ತಾ ಇದ್ದಾರೆ, ಪ್ರತಿದಿನ ಜನ ಓಡಾಡಬೇಡಿ, ಕರ್ಫ್ಯೂ ಅನ್ನ ಬೇರೆ ವಿಧಿಸಿದ್ದಾರೆ. ಒಂದೇ ಸಲ ದಿಢೀರ್ ಅಂತ 90% ಲಾಕ್ ಡೌನ್ ಮಾಡಿದ್ರು. ಆದ್ರೆ ಇದಕ್ಕೆ ಮಾತ್ರ ಲಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಇಂಥ ಸಚಿವರಿಗೆ ಮೊದಲು ಬುದ್ಧಿ ಹೇಳಿ. ಯಡಿಯೂರಪ್ಪನವರೇ ನೋಡಿ, ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಯಾವ ರೀತಿಯಾದ ಒಂದು ಗನಂದಾರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಒಮ್ಮೆ ನೋಡಿ. ಒಮ್ಮೆ ನೋಡಾದ್ಮೇಲೆ ಆದ್ರೂ ಒಂಚೂರು ಬುದ್ಧಿ ಹೇಳಿ, ಕರೆದು ಬುದ್ಧಿ ಹೇಳಿ ಇವರಿಗೆ, ಇಂಥ ಸಚಿವರಿಗೆ. ಇದೊಂದು ಕತೆ ಆದ್ರೆ ಇನ್ನೂ ಮತ್ತೊಂದು ಪ್ರಕರಣ ಇದೆ. ಅದ್ಯಾವುದು ಅಂತ ಹೇಳ್ತೀನಿ. ಇದು ಚಾಮರಾಜನಗರದಲ್ಲಿ ನಡೆದಿರುವಂಥದ್ದು. ಸಚಿವರ ಕಾರ್ಯಕ್ರಮಕ್ಕೆ ಮಾರ್ಗಸೂಚಿ ಅನ್ವಯ ಆಗಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ನೀವೆಲ್ಲರೂ ಕೂಡ ಮಾದರಿ ಆಗ್ಬೇಕಾದಂಥವ್ರು. ಇಂತಹ ಸಂದರ್ಭದಲ್ಲಿ ಇದ್ದಂಥ ಒಂದು ಕಾರ್ಯಕ್ರಮಗಳನ್ನ ಕೂಡ ರದ್ದು ಮಾಡಿ ಯಾರು ಕೂಡ ಬರಬೇಡಿ, ಈ ರೀತಿಯಾದಂಥ ಕಾರ್ಯಕ್ರಮ ಸೇರಿದ್ರೆ ಕೊರೋನಾ ಮತ್ತಷ್ಟು ವೇಗವಾಗಿ ಹರಡುತ್ತೆ, ನಿಮ್ಮ ಮನೆ ಮನೆಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳಬೇಕಾದಂಥ ನಾಯಕರುಗಳೇ ಈ ರೀತಿಯಾಗಿ ಮೈ ಮರಿತಾ ಇದ್ದಾರೆ. ಸರ್ಕಾರದ ಕಾರ್ಯಕ್ರಮದಲ್ಲಿ ಜನ ಗುಂಪು ಸೇರ್ಬೋದಾ? ಏಕೆಂದ್ರೆ ಬೇರೆಯವ್ರು ಯಾರಾದ್ರೂ ಸೇರ್ಬಿಟ್ರೆ ಕೇಸು, FIR ಅಂತೆಲ್ಲ ಮಾತನಾಡ್ತೀರಾ.
ನಿಮ್ಮ ಅಂದ್ರೆ ಸರ್ಕಾರದ ಭಾಗವಾಗಿರುವಂತ ಸಚಿವರುಗಳೇ ಈ ರೀತಿಯಾಗಿ ರೂಲ್ಸ್ ಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಸಚಿವ ಸುರೇಶ್ ಕುಮಾರ್ ಅವರು. ಅಭಿವೃದ್ಧಿ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿರುವಂಥದ್ದು, ಶಂಕುಸ್ಥಾಪನೆಯನ್ನ ಮಾಡಿರುವಂಥದ್ದು ಚಾಮರಾಜನಗರದ ಹನ್ನೂರಿನಲ್ಲಿ ನಿಯಮವನ್ನ ಉಲ್ಲಂಘಿಸಿದ್ದಾರೆ. ಸಚಿವ ಸುರೇಶ್ ಕುಮಾರ್, ಹನ್ನೂರು ಶಾಸಕ ಆರ್ ನರೇಂದ್ರ ಅವರಿಗೆ ಜನರ ಆರೋಗ್ಯಕ್ಕಿಂತ ಮೇನ್ ಆಗಿ ಬೇಕಾಗಿರೋದು ಶಂಕುಸ್ಥಾಪನೆ, ಉದ್ಘಾಟನೆ, ಒಟ್ನಲ್ಲಿ ಕ್ರೆಡಿಟ್ಸ್ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ನೋಡಿ, ಅಲ್ಲಿ ಎಷ್ಟು ಜನ ಬಂದು ಸೇರ್ಕೊಂತಾ ಇದ್ದಾರೆ ಅಂತ. ಅದು ಸುರೇಶ್ ಕುಮಾರ್ ಅವರು, ಶಿಕ್ಷಣ ಸಚಿವರು, ಎಲ್ರಿಗೂ ಬುದ್ಧಿಯನ್ನ ಹೇಳುವಂತ ಸಚಿವರು. ಇವರೇ ಈ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ಏನು ಹೇಳಬೇಕು ಏನೋ ಗೊತ್ತಿಲ್ಲ. ಒಂದು ಕಡೆ ಶ್ರೀರಾಮುಲು, ಮತ್ತೊಂದು ಕಡೆ ಸುರೇಶ್ ಕುಮಾರ್ ಅವರು. ನಿನ್ನೆ ರಾಮನಗರದಲ್ಲಿ ಈ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಬೇರೆ, ಅವರು ಕೂಡ ಹಿಂಗೆ ಸಾಕಷ್ಟು ಜನರನ್ನು ಸೇರಿಸ್ಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಂದೀಶ್, ನೋಡ್ತಾ ಇದ್ವಿ ಇವ್ರಿಗೆಲ್ಲ ಏನು ಕಾನೂನು ಅಂದ್ರೆ ಮಾಡಿರುವಂತ ರೂಲ್ಸ್ಗಳು ಯಾವುದು ಅಪ್ಲೈ ಆಗಲ್ವಾ? ಇವ್ರ ಮೇಲೆಲ್ಲ ಯಾವುದೇ ಕ್ರಮ ಇಲ್ವಾ? ಪೃಥ್ವಿರಾಜ್, ನೀವು ಹೇಳಿದ್ರಂತೆ ಶಿಕ್ಷಣ ಸಚಿವರು ಒಬ್ಬ ಬುದ್ಧಿವಂತ ಸಚಿವ ಮತ್ತು ಸಂಭಾವಿತ ಸಜ್ಜನ ಅಂತ ಹೆಸರೆಲ್ಲ ಇದೆ. ಆದ್ರೆ ಈ ಕೊರೋನಾ ಸಂಬಂಧಪಟ್ಟಂಗೆ ಇವ್ರು ಯಾವುದೇ ರೂಲ್ಸ್ಗಳು ಅಥವಾ ನಿಯಮಗಳು ಅಪ್ಲೈ ಆಗ್ತಲ್ಲ. ಈಗ ರಾಜ್ಯಾದ್ಯಂತ ನಿಷೇಧಾಜ್ಞೆ ಇದೆ. ಅದೇ ಕಾರಣಕ್ಕೋಸ್ಕರ ನಿನ್ನೆ ಎಲ್ಲಾ ಅಂಗಡಿಗಳು ಅಗತ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲ ಅಂಗಡಿ ಮುಂಟುಗಳನ್ನ ಮುಚ್ಚಿದ್ದಾರೆ. ಯಾಕಂದ್ರೆ ಗುಂಪು ಬಿಡಬಾರ್ದು, ಜನ ಇದಕ್ಕಿಂತ ಜನ ಸೇರಬಾರ್ದು ಅಂತ. ಆದ್ರೆ ಇಲ್ಲಿ ನೋಡ್ಬೇಕು, ನೀವು ನೋಡೋ ದೃಶ್ಯದಲ್ಲಿ ನೋಡಿ ಎಷ್ಟು ಜನ ಸೇರಿದ್ದಾರೆ. ಚಾಮರಾಜನಗರ ಜಿಲ್ಲೆ ಮಾತನಾಡಿಸ್ತೀನಿ ನಂದೀಶ್. ನಮ್ ಜೊತೆ ಈಗ ಬಿಜೆಪಿಯ ಹಿರಿಯ ನಾಯಕರಾಗಿರುವಂತ ಗೋ ಮಧುಸೂದನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ರೂಲ್ಸ್ ಗಳನ್ನ ಮಾಡ್ತಾರೆ ಪ್ರತಿಯೊಬ್ರು ಅಷ್ಟೇ, ಆ ಸರ್ಕಾರ ಈ ಸರ್ಕಾರ ಅಂತಲ್ಲ. ಬಟ್ ಆ ಸರ್ಕಾರದ ಭಾಗವಾಗಿರುವಂತವರೇ ಆ ರೂಲ್ಸ್ ಗಳನ್ನ ಉಲ್ಲಂಘನೆ ಮಾಡ್ತಾರೆ. ಮಾದರಿ ಆಗ್ಬೇಕು ಜನರಿಗೆ. ನಾವ್ ಈ ರೀತಿಯಾಗಿ ರೂಲ್ಸ್ ಗಳನ್ನ ಮಾಡಿದೀವಿ, ನೀವೆಲ್ಲರೂ ಕೂಡ ಫಾಲೋ ಮಾಡಿ, ನಾವು ಕೂಡ ಅದೇ ರೀತಿಯಾಗಿ ಫಾಲೋ ಮಾಡಬೇಕು ಅಂತ ಹೇಳುವಂತವ್ರು ಆ ರೂಲ್ಸ್ ಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಸ್ಪೆಷಲಿ ನಿಮ್ಮ ಶ್ರೀರಾಮುಲು ಅವರು ಮತ್ತೆ ಸುರೇಶ್ ಕುಮಾರ್ ಅವರು. ಸುರೇಶ್ ಕುಮಾರ್ ಅವರ? ಎಸ್, ಹೌದು, ಚಾಮರಾಜನಗರದಲ್ಲಿ ಜಸ್ಟ್ ಈಗಷ್ಟೇ ಮಾಡಲ್ವಲ್ಲ ಸುರೇಶ್ ಕುಮಾರ್ ಆ ರೀತಿ? ಏನ್ ಸರ್? ಸುರೇಶ್ ಕುಮಾರ್ ಆ ರೀತಿ ಮಾಡಲ್ವಲ್ಲ? ನಾವು ಹಂಗೆ ಅನ್ಕೊಂಡ್ವಿ ಸರ್, ನೀವು ಅನ್ಕೊಳ್ತಾ ಇದೀರಲ್ಲ ಹಿಂಗೆ ನಾವು ಅನ್ಕೊಂಡ್ಬಿಟ್ವಿ. ಬಟ್ ದೃಶ್ಯ ನೋಡಂಗೆ ಸ್ಪಷ್ಟವಾಗಿ ಗೊತ್ತಾಯ್ತು ಸುರೇಶ್ ಕುಮಾರ್ ಅವ್ರು ಹಿಂಗ್ ಮಾಡ್ಬಿಟ್ರಲ್ಲ ಅಂತ. ಏನೋ ತಪ್ಪಾಗಿರ್ಬೇಕಷ್ಟೇನೆ. ಅದನ್ನು ಸಹ ನಾನು ಹೇಳ್ತಾ ಇರೋದು, ನಮ್ಮ ನಾಯಕರು ಅಂತ ಯಾರಿದ್ದಾರೆ, ಮಂತ್ರಿಗಳು ಅಂತ ಯಾರಿರ್ತಾರೆ, ಶಾಸಕರು ಅಂತ ಯಾರಿರ್ತಾರೆ, ಅವರು ಸರ್ ಮತ್ತೆ ಸಂಪರ್ಕ ಮಾಡ್ತೀನಿ. ನಿಮ್ಮ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಎಸ್, ಗಮನಿಸ್ತಾ ಇದ್ದೀರಲ್ಲ, ಸುರೇಶ್ ಕುಮಾರ್ ಅವರು ಅಂತಿದ್ದಾಗೆ ನಮಗೂ ಕೂಡ ಸುರೇಶ್ ಕುಮಾರ್ ಅವರು ಈ ರೀತಿಯಾಗಿ ಕಾನೂನನ್ನ ಉಲ್ಲಂಘನೆ ಮಾಡ್ತಾರಾ ಅಂತ ಅನ್ನಿಸ್ತು. ಬಟ್ ದೃಶ್ಯಾವಳಿಗಳನ್ನು ನೋಡಿ ಶಿಕ್ಷಣ ಸಚಿವರೂ ಕೂಡ ಉಲ್ಲಂಘನೆ ಮಾಡಿದ್ದು ದುರಂತ. ಏಕೆಂದರೆ ಸಜ್ಜನ ರಾಜಕಾರಣಿ, ತುಂಬ ಸಿಂಪಲ್ ಮನುಷ್ಯ, ಸರಳ ವ್ಯಕ್ತಿತ್ವ ಸುರೇಶ್ ಕುಮಾರ್ ಅವ್ರದ್ದು. ಅವರೇ ಈ ರೀತಿಯಾಗಿ ಉಲ್ಲಂಘನೆ ಮಾಡಿಬಿಟ್ರೆ ಶ್ರೀರಾಮುಲು ಅಂತವ್ರಿಗೆ ಹೇಳೋದೇ ಬೇಡ. ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ. ಯಾವ್ಯಾವ ರೀತಿಯಾಗಿ ಸುಲಿಗೆಯನ್ನ ಮಾಡಲಾಗ್ತಾ ಇದೆ, ದಂಧೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತಾನೆ ಇದೀವಿ ನಾವು ಕೂಡ. ಅದು ಮೃತದೇಹವನ್ನ ಸಾಗಿಸ್ಲಿಕ್ಕೋಸ್ಕರ ಮೊನ್ನೆ ಅಷ್ಟೇ 60,000 ರೂಪಾಯಿ ಕೇಳಿದಂತ ಹಿನ್ನೆಲೆಯಲ್ಲಿ ಅವರ ಮಗಳು ಒಂದು ತಾಳಿಯನ್ನ ಬಿಚ್ಚಿಕೊಡುವಂತ ಸಂದರ್ಭ ಎದುರಾಗಿತ್ತು. ಅದೇ ರೀತಿಯಾದಂಥ ಪ್ರಕರಣಗಳು ವರದಿ ಆಗ್ತಾನೆ ಇದ್ದಾವೆ. ಈಗ ಮೃತದೇಹ ಸಾಗಿಸೋಕ್ಕೂ ಕೂಡ ಕೊಡಬೇಕಂತೆ 40,000 ರಿಂದ 70,000 ರೂಪಾಯಿ. RR ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವಿರುದ್ಧ ಆರೋಪ ಕೇಳಿ ಬಂದಿದೆ. ಮಾಗಡಿ ರಸ್ತೆಯ ಹೌಸಿಂಗ್ ಬೋರ್ಡ್ ನಲ್ಲಿರುವಂತ ಆಸ್ಪತ್ರೆ ಇದು. ಒಂದೇ ಆಂಬ್ಯುಲೆನ್ಸ್ ನಲ್ಲಿ 4 ರಿಂದ 5 ಮೃತದೇಹವನ್ನ ಸಾಗಾಟ ಮಾಡ್ತಾ ಇದ್ದಾರೆ. ಶವ ಯಾರದ್ದು ಅಂತ ಕೇಳಿದ್ರೆ ಅದ್ರ ಬಗ್ಗೆ ಉತ್ತರನೇ ಇಲ್ಲ. ಆಂಬ್ಯುಲೆನ್ಸ್ ಬಗ್ಗೆ ಅದ್ರ ಬಗ್ಗೆ ಉತ್ತರನೇ ಕೊಡ್ತಾ ಇಲ್ಲ. ದೊಡ್ಡ ದಂಧೆ ನಡೀತಾ ಇದೆ ಅಂತ ಮೃತರ ಸಂಬಂಧಿಕರು ಗಲಾಟೆಯನ್ನ ಮಾಡಿದ್ದಾರೆ. ಜವಾಬ್ದಾರಿ ಐತೆ ಅಲ್ವಾ? ಮತ್ತೆ ನಿಮ್ ಡ್ರೈವರ್ ಏನಂತಾನೆ, ನಮ್ಮ ಓನರ್ ಹೋಗಬೇಡ ಅಂತಾನೆ, ಬೇರೆ ಇಲ್ಲ
ಇದು ಏನಂತಪ್ಪ ಇದು? ಬೇರೆ ಗಾಡಿ ಬಾಡಿಗೆ. ಇಲ್ಲಂತ? ಬೇರೆ ಬಾಡಿಗೆ. ನೀವು ಗಾಡಿ ಬೇರೆ ಮಾಡ್ಕೊಳ್ಳಿ. ನಮ್ಮ ಬೇರೆ ಬಾಡಿಗೆ ಐತೆ ಅಂತ ಯಾರು ಹೇಳಿದ್ದು? ಏನಂತ ಇದೆ? First ಹೇಳು. ಇರೋ, ಇರೋ, ನೀನ್ ಏನಂತ ಇರೋ. ಇದೆ? ಬೇರೆ ಬಾಡಿಗೆ ಅಂತ ನೀನ್ ಏನಂತ ಇದೆ? ಯಾರು ಹೇಳಿದ್ದು? ನೀನ್ ಏನ್ ಹೇಳಿದೆ ಅದನ್ನ ಹೇಳು ನೀನ್. ಬೇರೆ ಬಾಡಿಗೆ ಐತೆ ಅಂತ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷ, ಮಾನವೀಯತೆ ಮನುಷ್ಯತ್ವ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ ಈ ಕೊರೋನಾದ ಸಂದರ್ಭದಲ್ಲೂ ಕೂಡ ಸುಲಿಗೆ ದಂಧೆಯನ್ನ ಮಾಡ್ತಿರೋದನ್ನ ನೋಡಿದ್ರೆ. ಈಗ ಮತ್ತೊಂದು ಪ್ರಕರಣ ಬಹಿರಂಗ ಆಗಿರೋದು, ಏನಾಗಿರೋದು ಇಲ್ಲಿ? ಖಂಡಿತವಾಗ್ಲೂ ಗುರುಸಿ, ಕಳೆದ 2 ದಿನಗಳ ಹಿಂದಷ್ಟೇ 40,000 ರೂಪಾಯಿ ಚಾರ್ಜ್ ಮಾಡಿ ಅದಾದ ನಂತರ ಇಬ್ರು ಆಂಬ್ಯುಲೆನ್ಸ್ ಡ್ರೈವರ್ಗಳೇನು ಅರೆಸ್ಟ್ ಆಗಿದ್ರು ಸಹ ಅದೇ ರೀತಿಯಂತ ಪ್ರಕರಣಗಳು ಹೆಚ್ಚಾಗ್ತಲೇ ಇದಾವೆ. ರಾಜ್ಯ ಸರ್ಕಾರ, ಬೆಂಗಳೂರು ಪೊಲೀಸರು ಯಾವುದೇ ರೀತಿಯಂತ ಒಂದು ಕಠಿಣ ಕ್ರಮಗಳನ್ನ ಕೈಗೊಂಡ್ರು ಸಹ ಆಂಬ್ಯುಲೆನ್ಸ್ ಮತ್ತು ಖಾಸಗಿ ಆಸ್ಪತ್ರೆಯವರಿಗೆ ಬುದ್ಧಿ ಬರ್ತಿಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ಈಗ ಲೇಟೆಸ್ಟ್ ಉದಾಹರಣೆ ಅಂತಂದ್ರೆ ನಿನ್ನೆ ಮಧ್ಯರಾತ್ರಿ ಹಾಗೂ ಇವತ್ತು ಬೆಳಗಿನ ಜಾವ ನಡೆದಿರುವಂತ ಒಂದು ಘಟನೆ. ಹೌಸಿಂಗ್ ಬೋರ್ಡ್ ಬಳಿ ಇರುವಂತಹ RR ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಲ್ಲಿ ನಡೆದಿರುವಂತಹ ಘಟನೆ. ಕಿಮ್ಸ್ ಮೊದಲು ಇವರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ತಂದೆ 70 ವರ್ಷದ ತಂದೆಗೆ ಕೋವಿಡ್ ಪಾಸಿಟಿವ್ ಬರುತ್ತೆ, ಕಿಮ್ಸ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸರಿಯಾಗಿ ವೈದ್ಯಕೀಯ ಸೌಲಭ್ಯಗಳಿಲ್ಲ ಅನ್ನೋ ಕಾರಣಕ್ಕೆ RR ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ಬಳಿಕ 80% ಚೇತರಿಕೆ ಕಂಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಅದಾಗಿ ಕೇವಲ 4 ತಾಸುಗಳಲ್ಲಿ ಮತ್ತೆ ಕರೆ ಮಾಡ್ತಾರೆ. ಅವ್ರ ಕಂಡೀಷನ್ ಮತ್ತೆ ಹದಗೆಡ್ತಾ ಇದೆ, ಬೇಗ ಬನ್ನಿ ನೀವು ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾರೆ. ಇನ್ನು ಅವರು ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಅವ್ರ ತಂದೆ ತೀರ್ಕೊಂಡೇ ಬಿಟ್ಟಿರ್ತಾರೆ. ಅದಾದ ಬಳಿಕ ಮಧ್ಯರಾತ್ರಿ ಹೇಗಿದ್ರು ಚಿತಾಗಾರಗಳು ಓಪನ್ ಆಗಿರೋದಿಲ್ಲ. ಚಿತಾಗಾರಗಳಿಗೆ ಬೆಳಿಗ್ಗಿನ ಜಾವನೇ ದೇಹನ ತಗೊಬರ್ಬೇಕಾಗಿರುತ್ತೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಆಸ್ಪತ್ರೆಯಲ್ಲೂ ಇರೋದಿಲ್ಲ, ದೇಹನ ಇಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದಾಗಿ ಆಂಬ್ಯುಲೆನ್ಸ್ ಹತ್ರ ಮಾತಾಡ್ತಾರೆ. ಆಂಬ್ಯುಲೆನ್ಸ್ ಅವ್ರು ಏನಂತಂದ್ರೆ 40,000 50,000 ಕೊಡಿ ಅಂತ ಕೇಳ್ತಾರೆ. 40,000 50,000 ಕೊಡೋದಕ್ಕೆ ನಾವು ರೆಡಿ ಇಲ್ಲ, 25,000 ರೂಪಾಯಿ ಮಾತುಕತೆ ಆಗುತ್ತೆ. ಅದಾದ ನಂತರ ದೇಹನ ಶಿಫ್ಟ್ ಮಾಡ್ಬೇಕು ಅಂತ ಬೆಳಗಿನ ಜಾವ ಹೋದಾಗ ಆಂಬ್ಯುಲೆನ್ಸ್ ಅವರು ಮತ್ತೊಂದು ದೇಹವನ್ನ ಅಲ್ಲಿ ಇಟ್ಕೊಂಡಿರ್ತಾರೆ. ಈ ರೀತಿಯಾಗಿ ಹೆಚ್ಚಿನ ಹಣ ಕೊಟ್ಟರು ಅದಕ್ಕೆ ಇಟ್ಕೊಂಡ್ವಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು ಆಂಬ್ಯುಲೆನ್ಸ್ ಅವರು. ಈಗ ಇಂಥ ಪ್ರಕರಣಗಳು ನಗರದಲ್ಲಿ ಆಲ್ರೆಡಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಸರ್ಕಾರ ಮತ್ತಷ್ಟು ಸ್ಟ್ರಿಕ್ಟ್ ಆಗ್ಲೇಬೇಕಾಗಿದೆ ಈ ರೀತಿಯಾದಂತ ವಿಚಾರದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಹರ್ಷ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಡ್ ಸಿಗದೆ, ಚಿಕಿತ್ಸೆ ಇಲ್ಲದೆ ಸಾಲು ಸಾವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬೆಡ್ ಸಮಸ್ಯೆ ಪರಿಹಾರಕ್ಕೆ ಮತ್ತೊಂದು ಪ್ಲಾನ್ ರೆಡಿ ಆಗಿದೆ. ಅಗತ್ಯ ಇರುವವರಿಗೆ ಮಿನಿ ಹಾಸ್ಪಿಟಲ್ ವ್ಯವಸ್ಥೆಯನ್ನ ಕೂಡ ಮಾಡುವಂತ ನಿರ್ಧಾರಕ್ಕೆ ಈಗ ಮುಂದಾಗಲಾಗ್ತಾ ಇದೆ. ಹೋಟೆಲ್ನಲ್ಲಿಯೇ ಆಸ್ಪತ್ರೆಯ ಅಗತ್ಯ ಸೌಲಭ್ಯಗಳು ಸಿಗುವಂತ ನಿಟ್ಟಿನಲ್ಲಿ ಆ ರೀತಿಯಾದಂಥ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಖಾಸಗಿ ಆಸ್ಪತ್ರೆಗಳಿಂದ ಹೋಟೆಲ್ನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಪೇ ಮಾಡಿದ್ರೆ ಸ್ಟೆಪ್ ಡೌನ್ ಹಾಸ್ಪಿಟಲ್ ವ್ಯವಸ್ಥೆ ಲಭ್ಯ ಇರುವಂಥದ್ದು. ಈಗ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಮಿನಿ ಆಸ್ಪತ್ರೆಯನ್ನ ಆರಂಭ ಮಾಡಲಾಗ್ತಾ ಇದೆ. ಚಿಕಿತ್ಸೆಯ ಉಪಕರಣಗಳು, ವೈದ್ಯಕೀಯ ಸೌಲಭ್ಯ ಇಲ್ಲಿ ಲಭ್ಯ ಇರುತ್ತೆ. ಇನ್ನೆರಡು ದಿನಗಳಲ್ಲಿ 5 ಹೋಟೆಲ್ಗಳಲ್ಲಿ ಮಿನಿ ಆಸ್ಪತ್ರೆಯನ್ನ ಶುರು ಮಾಡಲಾಗುತ್ತೆ. ಕೊರೋನಾ ರೋಗಿಗಳ ಚಿಕಿತ್ಸೆ, ಬೆಡ್ ಸಮಸ್ಯೆಯನ್ನ ನೀಗಿಸಲಿಕ್ಕೆ ಈ ರೀತಿಯಾದಂಥ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇರುವಂಥದ್ದು ಒಂದು ಒಳ್ಳೆ ಐಡಿಯಾ ಇದು. ಎಸ್, ಇದನ್ನ ಇನ್ನು ಸಾಕಷ್ಟು ಆಸ್ಪತ್ರೆಗಳು ಅಳವಡಿಸ್ಕೊಂಡ್ರೆ ತುಂಬಾ ಅಂದ್ರೆ ಸಾಕಷ್ಟು ಬೆಡ್ ಸಮಸ್ಯೆ ಅಂತೂ ಕಾಡ್ತಾನೆ ಇದೆ. ಸೊ ಆ ಬೆಡ್ ಸಮಸ್ಯೆ ಸ್ವಲ್ಪ ಮಟ್ಟಿಗಾದ್ರೂ ಬಗೆಹರಿಯುವಂತ ಸಾಧ್ಯತೆ ಇದೆ ಈ ರೀತಿಯಾದಂಥ ಒಂದು ಪ್ಲಾನ್ ಅನ್ನು ವರ್ಕೌಟ್ ಮಾಡಿದ್ರೆ. ಮಿನಿ ಆಸ್ಪತ್ರೆಗೆ ಸರ್ಕಾರ ಕೂಡ ದರವನ್ನ ಫಿಕ್ಸ್ ಮಾಡಿದೆಯಂತೆ. ಎಕಾನಮಿ ಹೋಟೆಲ್ಗಳಲ್ಲಿ 8,000, 3 ಸ್ಟಾರ್ ಹೋಟೆಲ್ಗಳಲ್ಲಿ 10,000 ರೂಪಾಯಿ, 5 ಸ್ಟಾರ್ ಹೋಟೆಲ್ಗಳಲ್ಲಿ 12,000 ರೂಪಾಯಿಯನ್ನ ಫಿಕ್ಸ್ ಮಾಡಿದೆ. ಯಾರಿಗೆ ಮಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂತ ನೋಡೋದಾದ್ರೆ, ಕೊರೋನಾ ಗುಣಲಕ್ಷಣ ಇರುವಂತ ರೋಗಿಗೆ, ಹಾಗೆ ಸಣ್ಣ ಪುಟ್ಟ ತೊಂದರೆ ಆಗಿರುವಂತವರಿಗೆ ಇಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಸರ್ಕಾರ ಇನ್ನೊಂದು ಸೂಚನೆಯನ್ನು ಕೊಟ್ಟಿದೆ, ಸ್ಟೆಪ್ ಡೌನ್ ಹಾಸ್ಪಿಟಲ್ಸ್ ಮಾಡಿ ಹೋಟೆಲ್ಗಳಲ್ಲಿ ಅಂತ ಹೇಳಿ. ಅದನ್ನ ಸಣ್ಣ ಪುಟ್ಟ ಆಸ್ಪತ್ರೆಯವರು ಮಾಡ್ಲಿಕ್ಕೆ ಅವ್ರ ಹತ್ರ ಮ್ಯಾನ್ ಪವರ್ ರಿಸೋರ್ಸಸ್, ಇನ್ಫ್ರಾಸ್ಟ್ರಕ್ಚರ್ ರಿಸೋರ್ಸಸ್ ಇರೋದಿಲ್ಲ. ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ ಚೈನ್ಸ್ ಅವರು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್ 2-3 ಡೇಸ್ ಅಲ್ಲಿ ಅವು ಕೂಡ ಶುರು ಆಗ್ತವೆ. ಆಗ್ಬೋದು ಸರ್, ಎಷ್ಟಾಗ್ಬೋದು ಸರ್? ಆದ್ರೆ ಒಂದು 4ರಿಂದ 5 ಆಗ್ಬೋದು. ಈಗ ಬಿಗ್ ಚೈನ್ ಹಾಸ್ಪಿಟಲ್ಸ್ ಇರೋದೇ ಒಂದು 5-6. ಯಾರು ಮಾಡ್ಬೋದು ಸರ್? ಯಾವ ಹಾಸ್ಪಿಟಲ್? ಮಣಿಪಾಲ್ ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಪೋಲೋದವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ಯಾರು ಮಾಡ್ತಾರಂತ ನನಗೆ ಕನ್ಫರ್ಮೇಶನ್ ಇಲ್ಲ, ಬಟ್ ಅಟ್ಲೀಸ್ಟ್ ಮಾಡಬಹುದು ಅನ್ನೋ ನಮ್ಮ ಅನಿಸಿಕೆ. ಎಷ್ಟು ಬೆಡ್ಗಳು ಸರ್ ಅದೆಲ್ಲ? ಡಿಪೆಂಡಿಂಗ್ ಆನ್ ದ ಫೆಸಿಲಿಟಿ. ಯೂಶಲಿ 50 ಬೆಡ್ಸ್ ಇಂದ 100 ಬೆಡ್ಸ್ ಲೆಕ್ಕದಲ್ಲಿ ಮಾಡಬಹುದು. ಇದು ಒಂದು ಮಿನಿ ಹಾಸ್ಪಿಟಲ್ ತರನೇ ಇರುತ್ತೆ. ಇಲ್ಲಿ ಡ್ರಿಪ್ ಹಾಕ್ತಾರೆ, ಮೆಡಿಸಿನ್ ಕೊಡ್ತಾರೆ, ಆಕ್ಸಿಜನ್ ಕೊಟ್ಕೋಬಹುದು, ಸಣ್ಣ ಪುಟ್ಟ ಆಕ್ಸಿಜನ್, ನೆಬುಲೈಸೇಷನ್ ಅಂತದನ್ನ ಕೊಟ್ಕೊಂಡು ಮಾಡ್ಕೋಬಹುದು. ಅಂದ್ರೆ ಸಿಂಪ್ಟಮ್ಯಾಟಿಕ್ ಇರೋರಿಗೆ, ಸಿಂಪ್ಟಮ್ಯಾಟಿಕ್ ಇರೋರಿಗೆ, ಟ್ರೀಟ್ಮೆಂಟ್ ಬೇಕಾಗಂತವ್ರಿಗೆ, ಅಥವಾ ಆಲ್ರೆಡಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ 4-5 ದಿನ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಅವ್ರಿಗೆ ಇನ್ನೂ 1-2 ದಿನ ಟ್ರೀಟ್ಮೆಂಟ್ ಇರ್ತದೆ, ಸ್ಟೇಬಲ್ ಆಗಿರ್ತಾರೆ, ಅಂತವ್ರನ್ನ ಇಲ್ಲಿ ಶಿಫ್ಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿಸಿ ಟ್ರೀಟ್ಮೆಂಟ್ ಕಳಿಸ್ತಾರೆ.
ಕೊರೋನಾ ಸೋಂಕಿತರ ದಾಖಲಾತಿಗೆ ಬೆಡ್ ಕೊರತೆ ಕಾರಣ. ಖಾಸಗಿ ಆಸ್ಪತ್ರೆಗಳಲ್ಲಿ ಬೆಡ್ ಕೊರತೆ ಆರೋಪ ಇದೆ. ಸೊ ಹೀಗಾಗಿ ನೋಡಲ್ ಅಧಿಕಾರಿಗಳಿಂದ ಖಾಸಗಿ ಆಸ್ಪತ್ರೆಗಳಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತದೆ. ಮಣಿಪಾಲ್ ಆಸ್ಪತ್ರೆಗೆ ಅಲೋಕ್ ಕುಮಾರ್ ಅವರು ದಿಢೀರಂತ ಭೇಟಿಯನ್ನ ಕೊಟ್ಟಿದ್ರು. ನಿನ್ನೆಷ್ಟೇ ಸರ್ಕಾರ ನಿಯೋಜನೆ ಮಾಡಿತ್ತು. ಒಂದೊಂದು ವಲಯದಲ್ಲಿ ಇಬ್ಬಿಬ್ಬರು ಅಧಿಕಾರಿಗಳು, ಒಬ್ರು IAS ಅಧಿಕಾರಿ, ಮತ್ತೊಬ್ರು IPS ಅಧಿಕಾರಿ. ಸರ್ಕಾರದ ನಿಯಮಗಳನ್ನ ಪಾಲಿಸಲಾಗ್ತಾ ಇದೆಯಾ ಆ ಆಸ್ಪತ್ರೆಗಳಲ್ಲಿ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡ್ತಾರೆ ಈ ಅಧಿಕಾರಿಗಳು. ಎಷ್ಟು ಬೆಡ್ ವ್ಯವಸ್ಥೆ ಇದೆ, ಆಕ್ಸಿಜನ್ ಸಪ್ಲೈ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಮಣಿಪಾಲ್ ಆಸ್ಪತ್ರೆ ವೈದ್ಯರೊಂದಿಗೆ ಅಲೋಕ್ ಕುಮಾರ್ ಅವರು ಇವತ್ತು ಆ ಆಸ್ಪತ್ರೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಿದರು. ನಾವು ಈಗ ಎಲ್ಲ ಹಾಸ್ಪಿಟಲ್ಗೆ ನಾವು ಮಾಡ್ತೀವಿ. ಈಗ ಸಾಮಾನ್ಯವಾಗಿ ಎಲ್ಲ ಕಡೆ ಬೆಡ್ ಏನಿದೆ ಈಗ 50% ಇದಕ್ಕೆ ನಾವು ಎಲ್ಲ ತಲುಪಿಸ್ತಾ ಇದ್ದೀವಿ. ಸೊ ಮತ್ತು ಕೆಲವು ಕಡೆ ಈಗ ಮಣಿಪಾಲ್ ಆಸ್ಪತ್ರೆಗೆ ಆಗಲಿ ಅಥವಾ ಚಿನ್ಮಯ ಮಿಷನ್ ಆಗಲಿ ಅಥವಾ ಬ್ಯಾಪ್ಟಿಸ್ಟ್ ಆಗಲಿ ಎಲ್ಲ ಕಡೆ ನಾವು ICU ಮತ್ತು ICU ವಿತ್ ವೆಂಟಿಲೇಟರ್ ಬೆಡ್ಸ್ ಏನಿದೆ ಅದಕ್ಕೆ, ಯಾಕೆಂದರೆ ಅದು ಈಗ ಈ ಟೈಮ್ನಲ್ಲಿ ICU ವಿತ್ ವೆಂಟಿಲೇಟರ್ ಮತ್ತು ಇದು ಆಕ್ಸಿಜನೇಟೆಡ್ ಬೆಡ್ ಏನಿದೆ SDU ಅದು ಬಹಳ ಕೊರತೆ ಮತ್ತು ಅದರ ಸಲುವಾಗಿ ಜನರದ್ದು ಸಾವು ಆಗ್ತಾ ಇದೆ. ಸೊ ನಾವು ಯಾಕೆ ಇವತ್ತು ಎಲ್ಲ ಕಡೆ ಹೋಗ್ತಾ ಇದ್ವಿ, ಆ ಬೆಡ್ಗಳದ್ದು ಸಂಖ್ಯೆ ಸ್ವಲ್ಪ ಹೆಚ್ಚಿಸಲಿಕ್ಕೆ ಅದು ಎಷ್ಟು ಪ್ರಮಾಣ ಜಾಸ್ತಿ ನಾವು ಮಾಡಿಸ್ಬೋದು ಅದರ ಸಲುವಾಗಿ ನಾವು ಮಾಡ್ತಾ ಇದ್ವಿ. ಸೊ ಮಣಿಪಾಲದಲ್ಲಿ ಕೂಡ ಈಗ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಅದು ನಾವು ಸ್ಟ್ರಿಕ್ಟ್ಲಿ ಯಾರು ಆ ರೀತಿ ವೈಲೇಟ್ ಮಾಡಿದರೆ ಅವರ ಮೇಲೆ ನಾವು ಕಾನೂನು ಪ್ರಕಾರ ಏನಿದಕ್ಕೆ NDMA ಆ್ಯಕ್ಟ್ ಏನಿದೆ ಆ ಪ್ರಕಾರ ನಾವು ಕಾನೂನು ಪ್ರಕಾರ ನಾವು ಕ್ರಮ. ಮಹಾರಾಷ್ಟ್ರದ ಕೊರೋನಾ ಆಸ್ಪತ್ರೆಯಲ್ಲಿ ಮತ್ತೊಂದು ದುರಂತ ಸಂಭವಿಸಿದೆ. ಪಾಲ್ಕಡ್ ಜಿಲ್ಲೆಯ ವಸೈ ಕೋವಿಡ್ ಆಸ್ಪತ್ರೆಯಲ್ಲಿ ಬೆಂಕಿ ಅಗ್ನಿ ಆಕಸ್ಮಿಕದಿಂದಾಗಿ 13 ಜನ ಕೊರೋನಾ ರೋಗಿಗಳು ಸಾವನ್ನಪ್ಪಿದ್ದಾರೆ. ಬೆಂಕಿಯಿಂದ ICUನಲ್ಲಿದ್ದಂಥ 13 ರೋಗಿಗಳು ಸಾವನ್ನಪ್ಪಿರುವಂಥದ್ದು. ಉಳಿದ ರೋಗಿಗಳನ್ನು ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಮೊನ್ನೆ ನಾಸಿಕ್ನಲ್ಲಿ ಆಮ್ಲಜನಕ ಲೀಕ್ನಿಂದ 22 ಜನ ಸಾವನ್ನಪ್ಪಿದ್ರು. ಆ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘೋರ ದುರಂತ ಮಹಾರಾಷ್ಟ್ರದಲ್ಲಿ ನಡೆದಿದೆ. ನಮ್ಮ ಮಹಾರಾಷ್ಟ್ರದ ನಾಸಿಕ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ದುರಂತ ನಡೆದಿತ್ತು. ಆಕ್ಸಿಜನ್ ಟ್ಯಾಂಕ್ ಲೀಕ್ ಆದ CCTV ದೃಶ್ಯ ಈಗ ಬಹಿರಂಗ ಆಗಿದೆ. ಆಕ್ಸಿಜನ್ ಕೊರತೆಯಿಂದಾಗಿ 22 ಜನ ಕೋವಿಡ್ ರೋಗಿಗಳು ಮೃತರಾಗಿದ್ರು. ಅದು ಹೇಗಾಯಿತು ಈ ಒಂದು ಘಟನೆ ಅನ್ನೋದ್ರ ಬಗ್ಗೆ ಈಗ CCTVಯಲ್ಲಿ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಆ ದೃಶ್ಯಾವಳಿಗಳು ಸೆರೆಯಾಗಿದೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಲಭಾಗದ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆಕ್ಸಿಜನ್ ಲೀಕ್ ಆಗಿದೆ ಆ ಟ್ಯಾಂಕ್ನಲ್ಲಿ ಅನ್ನುವಂಥದ್ದನ್ನು. ವೀಕೆಂಡ್ ಕರ್ಫ್ಯೂಗೆ ಕೌಂಟ್ ಡೌನ್ ಶುರು ಆಗಿದೆ. ಹಾವೇರಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರುವಂಥದ್ದು. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಉಳಿದ ಅಂಗಡಿಗಳು ಬಂದ್ ಆಗ್ತಾ ಇದ್ದಾವೆ. ಈಗ ನಿನ್ನೆಯಿಂದಲೂ ಈಗ ಆಲ್ರೆಡಿ ಸಾಕಷ್ಟು ಅಂಗಡಿಗಳನ್ನು ಬಂದ್ ಮಾಡಲಾಗಿತ್ತು. ದಿನಸಿ ಅಂಗಡಿಗಳು, ಹಾಲು ಹಣ್ಣು ತರಕಾರಿ ಅಂಗಡಿಗಳನ್ನು ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಬಂದ್ ಆಗೋಗಿತ್ತು. ವೀಕೆಂಡ್ ಕರ್ಫ್ಯೂ ಕೂಡ ಇವತ್ತು ನೈಟ್ 9 ಗಂಟೆಯಿಂದ ಜಾರಿ ಆಗ್ತಾ ಇದೆ. ಸೊ ಇದಕ್ಕೆ ಮತ್ತಷ್ಟು ಕಠಿಣ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇರುವಂಥದ್ದು. ಸರ್ಕಾರದ ಅಸ್ಪಷ್ಟ ನಿರ್ಧಾರಕ್ಕೆ ವ್ಯಾಪಾರಸ್ಥರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲವೂ ಕೂಡ ಈಗ ಆಲ್ರೆಡಿ ಬಂದ್ ಆಗಿದ್ದಂಥದ್ದು. ವೀಕೆಂಡ್ ಕರ್ಫ್ಯೂಗೆ ಅಂತಲೇ ಬಂದ್ ಮಾಡ್ತಾ ಇರುವಂಥದ್ದಲ್ಲ. ಈಗ ಆಲ್ರೆಡಿ ಸರ್ಕಾರದ ಮಾರ್ಗಸೂಚಿಯಲ್ಲಿ ಇರುವಂತಹ ಪ್ರಕಾರ ಈ ಶೋರೂಮ್ಗಳಾಗಿರ್ಬೋದು, ಹಾಗೆ ವಾಣಿಜ್ಯ ಮಳಿಗೆಗಳಾಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ದಿನಸಿ ಅಂಗಡಿಗಳು, ಹಣ್ಣು ತರಕಾರಿ, ಹಾಲಿನ ಅಂಗಡಿ ಇವುಗಳನ್ನು ಹೊರತುಪಡಿಸಿ, ಸಲೂನ್ಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡಿಸುವಂಥ ಕೆಲಸ ನಿನ್ನೆಯಿಂದನೇ ನಡೀತಾ ಇದೆ. ಇನ್ನು ಇವತ್ತು ರಾತ್ರಿ 9 ಗಂಟೆಯಿಂದ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿ ಆಗ್ತಾ ಇದೆ. ಇವತ್ತು ರಾತ್ರಿ 9 ಗಂಟೆಯಿಂದ ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಇರುತ್ತೆ ವೀಕೆಂಡ್ ಕರ್ಫ್ಯೂ. ಈಗ ಆಲ್ರೆಡಿ ರಾಜ್ಯದಾದ್ಯಂತ 90% ಲಾಕ್ಡೌನ್ ಪರಿಸ್ಥಿತಿನೇ ಇದೆ.
ದೇಶದಲ್ಲಿ ಹೆಚ್ಚಾಗ್ತಾ ಇರುವಂತಹ ಕೋವಿಡ್ 2ನೇ ಅಲೆ ಪ್ರಸಿದ್ಧ ಅಮರನಾಥ ಯಾತ್ರೆ ಹಾಗೂ ಚಾರ್ಧಾಮ್ ಯಾತ್ರೆ ಮೇಲೆ ಕರಿನೆರಳು ಬೀರಿದೆ. ಮೇ 14ರಿಂದ ಅಮರನಾಥ ಯಾತ್ರೆ ಆರಂಭವಾಗಲಿದೆ. ಆದರೆ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇರುವಂತಹ ಈ ಕಾಲದಲ್ಲಿ ಬಹುತೇಕ ಯಾತ್ರೆ ಜಾತ್ರೆಗಳನ್ನೆಲ್ಲ ರದ್ದು ಮಾಡಲಾಗ್ತಾ ಇದೆ. ಹೀಗಾಗಿ ಅಮರನಾಥ ಯಾತ್ರೆ ಮೇಲೂ ಕೂಡ ಕರಿನೆರಳು ಬೀರಿದೆ. ಯಾತ್ರೆಗಳನ್ನೇ ರದ್ದು ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಭಕ್ತರ ನೋಂದಣಿಯನ್ನೇ ನಿಲ್ಲಿಸಲಾಗಿದೆ. ಇನ್ನೊಂದು ಕಡೆ ಭಕ್ತರು ಕೂಡ ಯಾತ್ರೆಗೆ ಬರಲಿಕ್ಕೆ ಭಯ ಪಡ್ತಿದ್ದಾರೆ. ಈ ಹೊತ್ತಿಗೆ ಕನಿಷ್ಠ 500 ಬಸ್ಗಳಾದರೂ ಅಮರನಾಥ ಯಾತ್ರೆಗೆ ಬುಕ್ ಆಗಬೇಕಾಗಿತ್ತು. ಆದರೆ ಬಸ್ಗಳು ಬುಕ್ ಆಗ್ತಿಲ್ಲ. ಭಕ್ತರು ಯಾತ್ರೆಗೆ ಬರಲಿಕ್ಕೆ ಭಯ ಪಡ್ತಿದ್ದಾರೆ ಅಂತ ಬಸ್ ಮಾಲೀಕರೊಬ್ಬರು ಹೇಳಿದ್ದಾರೆ. ಇನ್ನೊಂದು ಕಡೆ ಪಂಜಾಬ್ನ ಸಾಹೇಬ್ ಗುರುದ್ವಾರಕ್ಕೆ ತೆರಳಿದ್ದಂಥ 200 ಸಿಖ್ ಯಾತ್ರಿಗಳಿಗೆ ಕೊರೋನಾ ಅಂಟಿದೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಕೋವಿಡ್ ಲಸಿಕೆ ಪಡೆಯುವಂತಹ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರು ಕೂಡ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಮ್ಮ ಕಳಕಳಿಯ ಮನವಿ, ಪ್ರತಿಯೊಬ್ಬರು ಕೂಡ ಮನೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನ ಕಾಪಾಡಿ. ಸುಮ್ಮನೆ ಅನಗತ್ಯವಾಗಿ ಹೊರಗಡೆ ಬಂದು ಸುಮ್ಮನೆ ಫೈನನ್ನು ಹಾಕಿಸ್ಕೊಳ್ಳುವಂಥದ್ದಾಗಲಿ ಅಥವಾ ಕೊರೋನಾನೇ ಅಂಟಿಸ್ಕೊಂಡು ಮನೆಗೆ ಹೋಗೋದು ಬೇಡ. ಕೊರೋನಾದಿಂದ ದೂರ ಇರಬೇಕು ಅಂದರೆ ಸರ್ಕಾರದ ಎಲ್ಲ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿ. ನಾನು ಕೂಡ ನ್ಯೂಸ್ ಮುಗಿಸಿ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಮಾಸ್ಕನ್ನು ಧರಿಸ್ತಾ ಇದ್ದೀನಿ. ಧನ್ಯವಾದ.